ಕಾರವಾರ ತಾಲೂಕಿನ ಸೇಜ್ವಾಡದ ಸೇಜೇಶ್ವರ ದೇವಸ್ಥಾನದ ನೂತನ ಶಿವಾಲಯ ಪ್ರಸಾದ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮ ಏಪ್ರಿಲ್ 13ರ ಸೋಮವಾರ ಬೆಳಗ್ಗೆ 11:50ಕ್ಕೆ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ನೆರವೇರಲಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷದ ಜಯಪ್ರಕಾಶ್ ಜಿಕೆ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿ, ಬೆಳಿಗ್ಗೆ 7ರಿಂದ ಗೋಕರ್ಣದ ತಂತ್ರಿಗಳಾದ ಗಜಾನನ ಭಟ್ಟ ಹೀರೆ ಹಾಗೂ ಗಣಪತಿ ಭಟ್ ಹೀರೆ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ಆರಂಭವಾಗಿ ಮಧ್ಯಾಹ್ನ 12:30ಕ್ಕೆ ಜಗದ್ಗುರುಗಳ ಆಶೀರ್ವಚನ ನಡೆಯಲಿದೆ ಎಂದರು. ಹಳೆಯ ದೇವಾಲಯದ 80% ತೆರವು ಕಾರ್ಯ ಪೂರ್ಣಗೊಂಡಿದ್ದು ಫೆಬ್ರವರಿಯಲ್ಲಿ ಪ್ರತಿಷ್ಠಾಪನೆ ನೆರವೇರಿಸಲಾಗಿದೆ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸಮೀರ್ ನಾಯ್ಕ್ ಮಾತನಾಡಿ, ಆರಂಭದಲ್ಲಿ 5 ರಿಂದ 6 ಕೋಟಿ ರೂಪಾಯಿ ಅಂದಾಜಿದ್ದ ಯೋಜನೆ ಶಾಸಕ ಸತೀಶ ಕೃಷ್ಣ ಸೈಲ್ ಅವರ ಸಂಕಲ್ಪದಂತೆ ಶಿಲಾಮಯ ಹಾಗೂ ತಾಮ್ರದ ಚಾವಣಿಯ ಬೃಹತ್ ದೇವಸ್ಥಾನವಾಗಿ ರೂಪುಗೊಳ್ಳುತ್ತಿದೆ ಎಂದರು. ಶಾಸಕ ಸೈಲ್ ಮುತುವರ್ಜಿಯಲ್ಲಿ ಶಾಸಕರ ನಿಧಿ, ಮುಖ್ಯಮಂತ್ರಿಗಳ ನಿಧಿ ಹಾಗೂ ಮುಜರಾಯಿ ಇಲಾಖೆಯಿಂದ ಸೇರಿ 17 ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು, ವರುಣಕೆರೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಮೀಸಲಾಗಿದೆ. ಒಟ್ಟಾರೆ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು 18-24 ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಶಿರವಾಡ ಗ್ರಾಮಸ್ಥರು ಪ್ರತಿ ಮನೆಯಿಂದ 11,000 ರೂಪಾಯಿ ದೇಣಿಗೆ ನೀಡುತ್ತಿದ್ದು 26 ಕಂಬಗಳ ನಿರ್ಮಾಣಕ್ಕೂ ದಾನಿಗಳು ಮುಂದಾಗಿದ್ದಾರೆ. ಪ್ರಧಾನ ಅರ್ಚಕ ದೇವಸ್ಥಾನಕ್ಕೆ ಹಾಗೂ ವೀರೇಂದ್ರ ನಾಯ್ಕ್ ಅವರು ಕೆರೆ ಅಭಿವೃದ್ಧಿಗೆ ಜಾಗವನ್ನು ಉಚಿತವಾಗಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾತ್ರಿ ನಿವಾಸ ಮತ್ತು ಸೇಜೇಶ್ವರ ಸ್ಟ್ಯಾಚ್ಯೂ ನಿರ್ಮಾಣ ಯೋಜನೆ ಇದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಮಿತಿ ಮನವಿ ಮಾಡಿದೆ. ಶ್ರೀ ಸೇಜೇಶ್ವರ ದೇವಸ್ಥಾನ ಇದರ ಜೀರ್ಣೋದ್ಧಾರದ ಪ್ರಧಾನ ಅಂಗವಾದಂತಹ ಶಿಲಾನ್ಯಾಸ ಈ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಮುಂದುವರಿತಾ ಇದ್ದೇವೆ. ಆರ್ಥಿಕ ವ್ಯವಸ್ಥೆಯನ್ನು ತಾವು ಮಾಡುತ್ತೇವೆ, ಸರ್ಕಾರದ ವತಿಯಿಂದ ಅನ್ನುವಂತಹ ಭರವಸೆಯನ್ನು ಕೊಟ್ಟು ಅವರೇ ಈ ಒಂದು ಕಾರ್ಯದಲ್ಲಿ ಮುತ್ಸದ್ದಿತನದಿಂದ ಮುಂದೆ ನಿಂತು ನಮ್ಮ ಕಾಂಟ್ರಾಕ್ಟರ್ ಆದಂತಹ ಕೇಶವ ನಾಯಕ್ ಮುರುಡೇಶ್ವರ್ ಇವರನ್ನು ಕೂಡ ಕರೆಸಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಯಾವ ರೀತಿಯ ರಚನೆಗಳು ಇರಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚಿಸಿ, ನಮ್ಮ ಸಮಿತಿಯವರನ್ನು ಕೂಡ ಕರೆಸಿ ಚರ್ಚಿಸಿ ನಾವು ಈ ಒಂದು ಆತ್ಮಲಿಂಗ ಕ್ಷೇತ್ರ ಅನ್ನುವಂಥದ್ದು ಪಂಚ ಆತ್ಮಲಿಂಗ ಕ್ಷೇತ್ರಗಳು, ಅದರಲ್ಲಿ ಒಂದಾದಂತಹ ಸಿದ್ದೇಶ್ವರ ದೇವಸ್ಥಾನ ಅನ್ನುವಂಥದ್ದು ಕಾರವಾರ ವಲಯದಲ್ಲಿರುವಂಥದ್ದೇ ನಮ್ಮದೊಂದು ಪುಣ್ಯದ ವಿಚಾರ. ಆದ್ರಿಂದ ನಾವು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಾಗ ಕನಿಷ್ಠ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಇಟ್ಕೊಳ್ಬಾರದು. ನಮ್ಮ ಲೆಕ್ಕಾಚಾರಗಳು ದೊಡ್ಡ ಮಟ್ಟಿನಲ್ಲಿರಬೇಕು. ಆ ದೇವಸ್ಥಾನದ ಒಂದು ಪುರಾಣ ಪ್ರಸಿದ್ಧತೆ ಏನುಂಟು ಅಥವಾ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನುಂಟು ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಆದ್ರಿಂದ ಆ ದೇವಸ್ಥಾನದ ರಚನೆಯ ಬಗ್ಗೆ ಸಣ್ಣತನವನ್ನು ನಾವು ತೋರಿಸಬಾರದು. ನಮ್ಮ ಆಲೋಚನೆಗಳು ದೊಡ್ಡದಾಗಿರಬೇಕು, ನಮ್ಮ ಕಲ್ಪನೆಗಳು ದೊಡ್ಡದಾಗಿರಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕೇಶವ ನಾಯ್ಕರನ್ನು ಕೂಡ ಕರೆಸಿ ನಮ್ಮ ಸಮಿತಿಯ ಜೊತೆಗೆ ಅವರಲ್ಲಿ ಕೂಡ ಚರ್ಚಿಸಿ ದೇವಸ್ಥಾನ ಅನ್ನುವಂಥದ್ದು ಅತ್ಯದ್ಭುತವಾದಂತಹ ರಚನೆಯಿಂದ ಕೂಡಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಆರ್ಥಿಕವಾದಂತಹ ವಿಚಾರದಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಬಾರದು. ಅದರಿಂದ ಆರ್ಥಿಕವಾದಂತಹ ವಿಚಾರದಲ್ಲಿ ಯಾರು ನೀವು ತಲೆ ಬಿಸಿಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಸಂಪೂರ್ಣವಾದಂತಹ ಸಹಕಾರ ನಮ್ಮಿಂದ ಇದೆ. ನಾವು ಸಂಪೂರ್ಣವಾದಂತಹ ಸಹಕಾರ ಮಾಡ್ತೇವೆ. ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣತನವನ್ನು ನಾವು ತೋರಿಸಬಾರದು. ಮತ್ತೆ ಗ್ರಾಮಸ್ಥರಾಗಲಿ ಕಾರವಾರದ ಜನತೆಗಳಾಗಲಿ ಅವರ ಭಾವನೆಗಳು ಈ ದೇವಸ್ಥಾನ ಅನ್ನುವಂಥದ್ದು ತುಂಬಾ ಒಳ್ಳೆಯ ರೀತಿಯಲ್ಲಿ ದೊಡ್ಡ ರಚನೆಯಿಂದ ಕೂಡಿರಬೇಕು ಅನ್ನುವಂಥ ಅಭಿಪ್ರಾಯಗಳು ಉಂಟು. ಆದ್ರಿಂದ ನೀವೆಲ್ಲರೂ ಇದರ ಬಗ್ಗೆ ಯೋಚನೆ ಮಾಡಬಾರದು. ದೊಡ್ಡ ಒಂದು ರಚನೆಯಿಂದ ನಮ್ಮ ದೇವಸ್ಥಾನ ನಾವು ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ನಾವು ಇಟ್ಕೊಳ್ಬೇಕು. ಅಷ್ಟು ನಾವು ಆ ದೇವಸ್ಥಾನದ ತೆರವಿನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 2026 ಸೋಮವಾರದಂದು ಜಗದ್ಗುರುಗಳು ಚಿತ್ತೈಸಿ ಈ ಶಿಲಾನ್ಯಾಸ ಕಾರ್ಯಕ್ರಮ ನಾವು ಗೃಹ ನಿರ್ಮಾಣವನ್ನು ಮಾಡಿ ತದನಂತರವಾಗಿ ಒಳ್ಳೆಯ ಮುಹೂರ್ತದಲ್ಲಿ ನಾವು ಹೇಗೆ ಪ್ರಾರಂಭ ಮಾಡ್ತೇವೋ ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೂ ಕೂಡ ಒಂದು ವ್ಯವಸ್ಥೆ ಉಂಟು. ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದರ ಪೂರ್ವಾಂಗವಾದಂತಹ ಕೆಲವು ಧಾರ್ಮಿಕ ವಿಧಿವಿಧಾನಗಳು. ಸುದ್ದಿಗೋಷ್ಠಿಯಲ್ಲಿ ಮಂದಾರ ಭಟ್, LK ನಾಯ್ಕ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.